ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಕೆಲಸ ಕಾರ್ಯದ ಬಗ್ಗೆ, ನೌಕರಿಯ ಬಗ್ಗೆ, ವಿದ್ಯೆಯ ಬಗ್ಗೆ ದೊಡ್ಡವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸ್ತೀರಿ. ನಿಮಗೆ ಅದು ಶುಭವನ್ನು ಉಂಟು ಮಾಡ್ತಕ್ಕಂಥದ್ದು. ಆ ರೀತಿಯ ಚರ್ಚೆ ಹಲವಾರು ವಿಷಯಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಭೂ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡುವಾಗ ನಷ್ಟದ ಸಾಧ್ಯತೆ ಆ ಸೂಚನೆ ಕಾಣ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಆತುರಪಟ್ಟು ನಷ್ಟವನ್ನು ಅನುಭವಿಸುವಂಥದ್ದು ಬೇಡ ಅನ್ನುವಂತಹ ವಿಚಾರ. ಮನೆ, ಮಡದಿ, ಮಕ್ಕಳ ಬಗ್ಗೆ ಸ್ವಲ್ಪ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಾಗತ್ತೆ. ಮನೆಯ ಬಗ್ಗೆ ನಿಮ್ಮ ಕರ್ತವ್ಯ ಏನು, ಮಡದಿಯ ವಿಚಾರದಲ್ಲಿ ನಿಮ್ಮ ಜವಾಬ್ದಾರಿ ಏನು, ಮಕ್ಕಳ ಬಗ್ಗೆ ನಿಮಗಿರಬೇಕಾದಂತಹ ಕಾಳಜಿ ಏನು, ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ವ್ಯವಹರಿಸಬೇಕಾಗತ್ತೆ. ನಿಮ್ಮದೇ ಆದಂತಹ ರೀತಿಯಲ್ಲಿ ಸ್ವೇಚ್ಛೆಯಾಗಿದ್ದರೆ ಮನೆಯಲ್ಲಿ ನಿಷ್ಠುರವಾಗ್ತೀರಿ. ಇದು ಬೇಡ ಅಂತ ಹೇಳುವಂಥದ್ದಾಗತ್ತೆ. ಮಹಿಳೆಯರಿಗೆ ತುಂಬ ಒತ್ತಡದ ದಿವಸ. ಆದರೆ ಏನೋ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಅದರಿಂದ ಆ ಒತ್ತಡವನ್ನು ದೂರ ಮಾಡಿಕೊಳ್ಳಿಕ್ಕೆ, ಸಂತೋಷದಿಂದ ಇರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಆ ರೀತಿಯ ಪ್ರಯತ್ನಪೂರ್ವಕವಾದಂತಹ ಸಂತೋಷ ನಿಮಗೆ ಶುಭವನ್ನು ತರಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಹಾಗೆ ಆತ್ಮವಿಶ್ವಾಸದಿಂದ ಯಾವ ಕೆಲಸವನ್ನು ನೀವು ಮಾಡ್ತೀರೋ ಅಂತಹ ಕೆಲಸಕ್ಕೆ ಜಯ ಇದೆ. ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಬಹಳ ಮುಖ್ಯವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ಎನ್ನುವಂಥದ್ದು. ಮನೆಯವರೆಲ್ಲ ಹೆಚ್ಚಾಗಿ ಹೊರಗಡೆಯೇ ಕಾಲ ಕಳೆಯುವಂತಹ ದಿವಸ ಇದಾಗಿರುತ್ತೆ. ಮನೆಯಿಂದ ಹೊರಗೇ ಇರ್ತೀರಿ. ಎಲ್ಲರಿಗೂ ಕೂಡ ತಮ್ಮದೇ ಆದಂತಹ ಯಾವುದೋ ಅಪೇಕ್ಷೆಗಳು, ಅಗತ್ಯತೆಗಳು ಇರುವಂತಹ ದಿವಸ ಇರುತ್ತೆ. ದುರ್ಗಾ ಮಾತೆಯನ್ನು ಆರಾಧನೆ ಮಾಡಿ ಆ ದುರ್ಗಾ ಪರಮೇಶ್ವರಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಕೇಳಿ ಅಥವಾ ಹೇಳಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಪರಾಮರ್ಶೆ ಮಾಡಿಕೊಳ್ಬೇಕು. ಇದರ ಅರ್ಥ ನೀವು ದಿನಚರಿಯನ್ನು ಹೇಗೆ ರೂಢಿ ಮಾಡಿಕೊಂಡಿದ್ದೀರಿ, ಯಾವ ರೀತಿ ನಿಮ್ಮ ಕಾಲವನ್ನು ಕಳೀತಾ ಇದ್ದೀರಿ, ಯಾವ ಕೆಲಸಕ್ಕೆ ಎಷ್ಟು ಆದ್ಯತೆಯನ್ನು, ಜವಾಬ್ದಾರಿಯನ್ನು ನೀಡ್ತಾ ಇದ್ದೀರಿ, ನಿಮ್ಮ ಕರ್ತವ್ಯ ಏನು ಮನೆಯಲ್ಲಿ, ಉದ್ಯೋಗದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ, ಇದು ಒಂದು ಸಾರಿ ಪರಾಮರ್ಶೆಗೆ ಒಳಪಡಬೇಕಾಗತ್ತೆ. ಹೊಸ ಸಂಶೋಧನೆ ಅಥವಾ ಪ್ರಯತ್ನಕ್ಕೆ ಅವಕಾಶಗಳಿರತಕ್ಕಂಥದ್ದು. ಹೊಸ ಹೊಸ ಕೆಲಸಗಳಿಗೆ ನಿಮ್ಮ ಪ್ರಯತ್ನವನ್ನು ಮಾಡಿ ಸಂಶೋಧನಾತ್ಮಕವಾದಂತಹ ವಿಚಾರದಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ಳಿ. ಇದಕ್ಕೆಲ್ಲ ಅವಕಾಶ ಸಿಕ್ಕತ್ತೆ. ಅದರಿಂದ ಒಳಿತೂ ಕೂಡ ಇರತಕ್ಕಂಥದ್ದು. ನಿಮಗಿರತಕ್ಕಂತಹ ಅನುಕೂಲವನ್ನು ಸದುಪಯೋಗ ಮಾಡಿಕೊಳ್ಳಿ. ಭಗವಂತ ನಿಮ್ಮ ಯೋಗ್ಯತಾನುಸಾರವಾದಂತಹ ಅದಕ್ಕೂ ಮೀರಿದ ಅನುಕೂಲತೆಗಳನ್ನು ಕೊಟ್ಟಿರಬಹುದು. ಆದರೆ ಅದರ ಸದ್ವಿನಿಯೋಗವಾಗಲಿ, ಒಳ್ಳೆಯ ಕೆಲಸಗಳಾಗಲಿ, ಅಂತಹ ಅವಕಾಶಗಳನ್ನು ಬೇರೆ ಬೇರೆ ಉತ್ತಮವಾದಂತಹ ಕೆಲಸಗಳಿಗೋಸ್ಕರವಾಗಿ ನೀವು ಸಮಯವನ್ನು ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಹಣದ ಆಲೋಚನೆ ಬರುತ್ತೆ. ಆದರೆ ಮುಂದಿನ ದಿನಮಾನದಲ್ಲಿ ಅದು ಬಹಳ ಅನುಕೂಲತೆಯನ್ನು ನಿಮಗೆ ಮಾಡಿಕೊಡುವಂಥದ್ದಿದೆ. ಆ ಒಂದು ನಂಬಿಕೆಯ ದೃಷ್ಟಿಯಿಂದ ನಿಮ್ಮ ಪ್ರಯತ್ನಗಳು ನಡೀತಾ ಇರಬೇಕಾಗತ್ತೆ. ಮನೆ ಕಟ್ಟತಕ್ಕಂತಹ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಅದು ಕೂಡ ಶುಭದ ಸೂಚನೆಯಾಗಿ ನಿಮಗೆ ಕಾಣ್ತಾ ಇರತಕ್ಕಂಥದ್ದು. ನಿಮ್ಮ ಮತ್ತು ಮನೆಯವರ ಅಂದರೆ ಮನೆಯ ಸದಸ್ಯರ ಆರೋಗ್ಯವನ್ನು ಗಮನಿಸ್ಕೊಳ್ಳಿ. ತೀರ ದೊಡ್ಡದಾದಂತಹ ಗಾಬರಿ ಪಡುವಂತಹ ವಿಚಾರಗಳಿಲ್ಲದೇ ಇದ್ದರೂ ಕೂಡ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ. ಹಾಗಾಗಿ ಒಂದಷ್ಟು ದಿನಚರಿಗಳೆಲ್ಲ ಬದಲಾವಣೆ ಆಗತ್ತೆ. ಇದು ಯಾವುದೂ ಬೇಡ. ನಿರಾತಂಕವಾಗಿ ಇರತಕ್ಕಂತಹ ಸಮಯವನ್ನು, ಸಂದರ್ಭವನ್ನು ನೀವು ಸೃಷ್ಟಿ ಮಾಡಿಕೊಳ್ಬೇಕಾದಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಸಣ್ಣ ಪುಟ್ಟ ವಿಚಾರಗಳು ವಿವಾದಕ್ಕೆ ಕಾರಣವಾಗುತ್ತೆ. ಅದು ನಿಮ್ಮಿಂದ ಆಯಿತು ಅನ್ನುವಂತಹದ್ದು ವಿಚಾರ ಬೇಡ. ನೀವು ಸಣ್ಣ ಪುಟ್ಟ ವಿಷಯಗಳೇ ಆದರೂ ಕೂಡ ಗಾಂಭೀರ್ಯವಾಗಿ ಅದನ್ನು ತೆಗೆದುಕೊಳ್ಳಬೇಕು. ಬಹಳ ವಿಚಾರವನ್ನು ಇಟ್ಟು ಪರಾಮರ್ಶೆ ಮಾಡಬೇಕಾದಂಥದ್ದಾಗತ್ತೆ. ನಿಮ್ಮ ಸಾಧನೆ ನಿಮಗೆ ಮುಖ್ಯವಾಗತ್ತೆ ಹೊರತು ಬೇರೆಯವರಿಗೆ ಅದನ್ನು ಒತ್ತಡ ಹಾಕಬಾರ್ದು. ನೀವು ಯಾವ ವಿಷಯವನ್ನು ಕುರಿತು ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಅಥವಾ ಯಾವ ಕೆಲಸದಲ್ಲಿ ನಿಮ್ಮ ಕರ್ತವ್ಯ ನಿಷ್ಠರಾಗಿದ್ದೀರೋ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ, ಜಾಣ್ಮೆಯಿಂದ, ಯಾವುದಕ್ಕೂ ಲೋಪ ಬಾರದಂತೆ ನೀವು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು
ನಿಮಗೆ ಬಹಳ ಮುಖ್ಯವಾಗುತ್ತೆ. ಬೇರೆಯವರಿಗೆ ನಿಮ್ಮ ಕೆಲಸದ ಜವಾಬ್ದಾರಿಯನ್ನು ಹೊರಿಸ್ತಕ್ಕಂಥದ್ದು ಒಳಿತಾಗಿರುವುದಿಲ್ಲ. ಖರ್ಚಿನ ಬಗ್ಗೆ ಮುಂದಾಲೋಚನೆ ಇರಬೇಕಾಗತ್ತೆ. ಹಣ ಯಥೇಚ್ಛವಾಗಿ ಖರ್ಚಾಗ್ತಾ ಇದೆ, ಇದೊಂದು ವೆಚ್ಚ ಆಗ್ತಾ ಇದೆ, ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲವೋ, ಬಂದಿದ್ದರೆ ಬರದೇ ಇದ್ದರೂ ಕೂಡ ಅದಕ್ಕೆ ಕಡಿವಾಣ ಹಾಕಲಿಲ್ಲ, ದುಂದು ವೆಚ್ಚವನ್ನು ನಿಲ್ಲಿಸಲಿಲ್ಲ, ತೊಂದರೆಯನ್ನು ಪಟ್ಕೊಳ್ತೀರಿ. ಹಲವಾರು ತಪ್ಪುಗಳಿಗೆ ನಿಮ್ಮ ವರ್ತನೆ ಕಾರಣವಾಗಬಹುದು. ಯಾವ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದೇ ಒಂದಷ್ಟು ನಿಮ್ಮ ಅಭ್ಯುದಯಕ್ಕೆ ಅಡ್ಡಿಯಾಗ್ತಕ್ಕಂಥದ್ದಾಗಿದೆ. ವಿಷ್ಣುವನ್ನು ತುಳಸಿಯಿಂದ ಅರ್ಚನೆ ಮಾಡಿ, ಆ ಮಹಾವಿಷ್ಣು ಸುಪ್ರೀತನಾದರೆ ನಿಮಗೆ ಅವನ ಅನುಗ್ರಹ ದೊರಕಿ ಶುಭವಾಗಿ. ಕರ್ಕಾಟಕ ರಾಶಿ, ವೃತ್ತಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ಆದಾಯದ ಹೆಚ್ಚಳವಾಗುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಸಂತೋಷವನ್ನು ನೋಡ್ತಕ್ಕಂತಹ ದಿವಸ ಇದು. ಕರ್ಕಾಟಕ ರಾಶಿಯ ಪ್ರೇಮಿಗಳಿಗೆ ಭಯ ಅಂತಕ್ಕಂಥದ್ದು ಹೆಚ್ಚಾಗತ್ತೆ. ಜೊತೆಗೆ ಒಂದೇ ರಾಶಿಯ ಪ್ರೇಮಿಗಳು ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅಗಲುವಂಥದ್ದು, ದೂರವಾಗುವಂತಹ ಸೂಚನೆಗಳಿದೆ. ಆ ರೀತಿಯ ಸಂದರ್ಭ ಬರದೇ ಇರುವ ಹಾಗೆ ನೀವು ಗಮನಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಬುದ್ಧಿವಂತಿಕೆ ಕೆಲಸ ಮಾಡೋದಿಲ್ಲ. ನಾನೇನೋ ಜಾಣ್ಮೆಯಿಂದ ಯಾವುದೋ ಕೆಲಸ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬುದ್ಧಿವಂತಿಕೆ ಈ ದಿವಸ ಕೆಲಸ ಮಾಡೋದಿಲ್ಲ. ಹಣದ ಚಿಂತೆಯಿಂದ ಹೊರಬರ್ತೀರಿ. ಆರ್ಥಿಕವಾಗಿ ಏನಾದರೂ ಒಂದಷ್ಟು ಯೋಚನೆಗಳಿದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಡ್ಡಿ ಆತಂಕಗಳಿರೋದಿಲ್ಲ. ಏನೋ ಒಂದು ರೀತಿಯ ಸಣ್ಣ ಪುಟ್ಟ ನೆಮ್ಮದಿಗೆ ಕಾರಣವಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ತುಂಬ ಗೊಂದಲವಾಗುತ್ತೆ. ಪರೀಕ್ಷೆ ಸಮೀಪಿಸ್ತಾ ಇದೆ, ಅಂತಹ ಹತ್ತಿರವಾಗ್ತಾ ಇರತಕ್ಕಂತಹ ಪರೀಕ್ಷೆ ನಿಮಗೆ ಒಂದಷ್ಟು ಗೊಂದಲಗಳನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಪ್ರಯತ್ನಪೂರ್ವಕವಾಗಿ ಸಮಾಧಾನ ಪಟ್ಕೊಳ್ತೀರಿ. ಎಲ್ಲ ವಿಷಯದಲ್ಲೂ ಅಷ್ಟೇ, ನಿಮಗೆ ಸಮಾಧಾನವೇ ಇರೋದಿಲ್ಲ. ಇಲ್ಲ, ನಾನು ಇದನ್ನು ಹೀಗೇ ಬಿಟ್ಟರೆ ಇನ್ನೂ ಹದಗೆಡುತ್ತೆ ಅಂತ ಹೇಳಿ ನಿಮ್ಮಷ್ಟಕ್ಕೆ ನೀವೇ ಸಮಾಧಾನವನ್ನು ಮಾಡಿಕೊಳ್ತಕ್ಕಂತಹದ್ದು, ರಾಜಿ ಆಗೋದಕ್ಕೆ ಒಪ್ಕೊಳ್ತಕ್ಕಂತಹ ರೀತಿಯಲ್ಲಿ ನಿಮ್ಮ ವರ್ತನೆ ಬದಲಾಗುತ್ತೆ ಅಂತ ಹೇಳಬೇಕು. ದುಡ್ಡನ್ನು ಹೊರತಾಗಿ ಬೇರೆ ಯಾವುದೂ ಕೂಡ ಕೆಲಸ ಮಾಡದೇ ಇರತಕ್ಕಂತಹ ದಿವಸ ಅಥವಾ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ದಿವಸ. ಯಾವ ಕೆಲಸಕ್ಕೆ ಹೋಗಿ ಯಾವ ವಿಷಯವನ್ನು ವಿಚಾರ ಮಾಡಿ ಎಲ್ಲವುದಕ್ಕೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ, ದುಡ್ಡೇ ಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡುವಂತಹ ಸಮಯ ಬರುತ್ತೆ. ಪಾರಿಜಾತ ಸರಸ್ವತಿಯನ್ನು ಮಲ್ಲಿಗೆ ಹೂವಿನಿಂದ ಅಥವಾ ಯಾವುದಾದ್ರೂ ಬಿಳಿ ಹೂವಿನಿಂದ ಅರ್ಚನೆಯನ್ನು ಮಾಡಿದರೆ ವಿದ್ಯಾರ್ಥಿಗಳಿಗಿರತಕ್ಕಂತಹ ಗೊಂದಲ ಸ್ವಲ್ಪ ಮಟ್ಟಿಗೆ ದೂರವಾಗ್ತಕ್ಕಂಥದ್ದು ಶುಭವಾಗಿ.